ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ದರ್ಶನ್ ಅವರಾಗಿರ್ಬೋದು, ಪವಿತ್ರ ಗೌಡ ಅವರಾಗಿರ್ಬೋದು, ಅವ್ರು ಎಂದು ಇಂಥ ಅಪೇಕ್ಷೆ ಮಾಡಿರಲಿಲ್ಲೇನೋ. ಯಾಕೋ ಏನೋ ಅವ್ರು ದೊಡ್ಡ ತಪ್ಪನ್ನು ಅಪರಾಧನ ಎಸಗಿಬಿಟ್ರು ಅಂತಾರೆ. ಹೈಕೋರ್ಟ್ನಾಗ ಜಾಮೀನು ಸಿಕ್ಕ ತಕ್ಷಣ ಒಂದು ರೀತಿ ಅವ್ರಿಗೆ ಖುಷಿನೂ ಆಗಿತ್ತು. ನಾವು ಇದನ್ನು ತಡ್ಕೋಬೋದು ಮುಂದಿಂದನೂ, ಅಥವಾ ಶಿಕ್ಷೆ ಕಡಿಮೆ ಮಾಡಿಸ್ಕೋಬೋದು, ಮತ್ತೇನು ಮಾಡ್ಬೋದು, ಏನೋ ತಲೆಯಲ್ಲಿ ಇರಬೇಕು, ಇಲ್ಲಂತಲ್ಲ. ಮತ್ತು ಅದರಲ್ಲೂ ಯಾರ ಜವಾಬ್ದಾರಿನೂ ಹೊರದ್ರು ಇದನ್ನು ಮತ್ತೊಮ್ಮೆ ಸಾಬೀತಾಗುವಂಥ ವಿಷಯ ಆಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ ಘಟನೆಯನ್ನು ನೋಡಿದಾಗ ಅದರಲ್ಲೂ ಮುಖ್ಯವಾಗಿ ಈ ಕೇಸ್ ಸಂಬಂಧಿಸಿದಂಥ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರು ಸಿದ್ಧಾರ್ಥ ಲೂಥ್ರಾ ಆಗಿರ್ಬೋದು, ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನ ಕುಮಾರ್ ಅವರಾಗಿರ್ಬೋದು, ಸರ್ಕಾರದವರವಾಗಿ ಭಾಳ ಚೆನ್ನಾಗಿ ವಾದ ಮಾಡಿದರು. ಸುಪ್ರೀಂ ಕೋರ್ಟ್ನಲ್ಲೇ ಕನ್ವಿನ್ಸ್ ಮಾಡಿದರು. ಮತ್ತು ಕನ್ವಿನ್ಸ್ ಆಗುವಾಗಿದ್ದು ಪಾಯಿಂಟ್ಗಳು ಸಹಜವಾಗಿ ಪಾರ್ದೇವರವರಾಗಿರ್ಬೋದು, ನಮ್ಮ ಮಹಾದೇವನವರಾಗಿರ್ಬೋದು, ಸಹಜವಾಗಿ ಇವುಗಳನ್ನ ನೋಡಿದಾಗ ಯಾರಿಗಾದರೂ ಮೇಲ್ನೋಟಕ್ಕೆ ಅನಿಸಿಬಿಡ್ತದೆ, ಹೌದಪ್ಪ ಇದು ಅಪರಾಧ ಅಂತ. ಹೀಗಾಗಿ ಅವ್ರಿಗೆ ಡಿಸಿಷನ್ ತೊಗೊಳೋದ್ರೆ ಕಷ್ಟ ಆಗಲಿಲ್ಲ. ಆದರೆ ಹೈಕೋರ್ಟ್ಗೆ ಯಾಕೆ ಇದಕ್ಕೆ ಕನ್ವಿನ್ಸ್ ಆಗಲಿಲ್ಲ ಅನ್ನೋದು ಒಂದು ಮಾನಸಿಕವಾಗಿ ಇದೇನಿದೆ ನಡೆದಪ್ಪ ಇಲ್ಲೇನು ಅಂತ ಒಂದು ಸಂಶಯ ಇರಿಸ್ಬೋಗುವಂಥದ್ದು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ಸ್ಪಷ್ಟವಾಗಿ, ಅದರಲ್ಲೂ ನಮ್ಮಲ್ಲಿ ಪ್ರಾಮಾಣಿಕ ಇದ್ದಾರಪ್ಪ ವಕೀಲರು, ಯಾರಿಗೆ ಮಾರ್ಕೊಳ್ಳಾರದಂಥವ್ರು ಅನ್ನುವಂಥ ದಿಶೆಯಲ್ಲೂ ಸಹಿತ ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಕೆಲಸ ದರ್ಶನ್ ಅವರಿಗೆ ಜಾಮೀನು ನಿರಾಕರಣೆ ಆಗಿದ್ದ ನೆಲೆಗಟ್ಟಿನಲ್ಲಿ ನಾವು ನೋಡಬೇಕಾಗಿದೆ. ಇದರರ್ಥ ಇಲ್ಲಿ ಯಾರೂ ದರ್ಶನ್ ಅವರ ಅಥವಾ ಪವಿತ್ರ ಗೌಡ ಅವ್ರ ವಿರೋಧಿ ಯಾರೂ ಇಲ್ಲ. ಆದರೆ ಅವ್ರು ಮಾಡಿದ ಕ್ರಿಯೆ ಇರೋದಲ್ಲ, ಅದು ಡಿಜಿಟಲ್ ಮೀಡಿಯಾದಿಂದಾಗಿ ಇದು ಭಾಳ ದೊಡ್ಡ ಇವತ್ತು ಶಿಕ್ಷೆ ಅಥವಾ ಜಾಮೀನನ್ನು ತಪ್ಪಿಸಿಕೊಳ್ಳಾರ ಸ್ಥಿತಿ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಡಿಜಿಟಲ್ ಮೀಡಿಯಾ. ಅವರೇನು ಸ್ವತಃ ತಮ್ಮಸ್ತವ ಮಾಡಿದ್ದು, ಅಲ್ಲಿ ಹೋಗಿದ್ದು, ನೋಡಿದ್ದು, ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದು, ರೇಣುಕಾ ಸ್ವಾಮಿಯನ್ನು ಹಿಡ್ಕೊಂಡು ಹೋಗಿದ್ದು, ಅಲ್ಲೇ ಅವ್ರ ಮೇಲೆ ದಾಳಿ ಮಾಡಿದ್ದು, ಅದ್ರಲ್ಲಿ ಮೇನ್ ಪವಿತ್ರ ಗೌಡ ಆಯ್ತು, ನಮ್ಮ ದರ್ಶನ್ ಅವರು ಆಯ್ತು, ಅಟ್ಯಾಕ್ ಮಾಡಿದ್ದು, ಒಂದು ಎರಡೆಲ್ಲ ದೃಶ್ಯಗಳು ಇವತ್ತು ನಮ್ಮ ಕಣ್ಮುಂದಿದ್ದಾವೆ. ಕಣ್ಮುಂದಿದ್ದಾಗ ಯಾವ ನೆಲೆಯಲ್ಲಿ ನಮ್ಮ ಈ ದರ್ಶನ್ ಅವರಿಗೆ ಈ ಒಂದು ಏನಪ್ಪ ಅಂದ್ರೆ ಜಾಮೀನು ಕೊಡೋಕ್ಕೆ ಸಾಧ್ಯ ಇತ್ತು ಅಂತೇಳಿ. ಯಾಕಂದ್ರೆ ಈ ರೇಣುಕಾ ಸ್ವಾಮಿ ಅವ್ರು ಹಿಡ್ಕೊಂಡು ಹೋಗಿದ್ದಾಯ್ತು, ಅವ್ರ ಜೊತೆ ಸಹಚಾರರು ಅಥವಾ ಸಹ ಆರೋಪಿಗಳು ಸಹಿತ ಅವ್ರ ಜೊತೆ ಇದ್ದಿದ್ದು ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದಾವ. ಇಲ್ಲಿ ಸರ್ಕಮ್ಸ್ಟೆನ್ಸಸ್ ಪ್ರಶ್ನೆನೇ ಇಲ್ಲ. ನೇರವಾಗಿ ಡಿಜಿಟಲ್ ಮೀಡಿಯಾದಾಗ ಸೇರಿದ್ದರಿಂದಾಗಿ ಇವತ್ತು ನಿಜವಾಗಿಯೂ ಈ ಒಂದು ಜಾಮೀನು ರದ್ದಾಗೋದಕ್ಕೆ ಮತ್ತು ನಾಳೆ ಶಿಕ್ಷೆ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಡಿಜಿಟಲ್ ಮೀಡಿಯಾ. ಇದನ್ನು ನಾವು ನಮ್ಮ ಪ್ರಜ್ವಲ್ ರೇವಣ್ಣವ್ರ ಕೇಸ್ನಲ್ಲೂ ನೋಡ್ಬೇಕಾಗಿದೆ. ಪ್ರಜ್ವಲ್ ರೇವಣ್ಣವರು ನಿಮ್ಗೆ ಗೊತ್ತಿದ್ದಂಗೆ ಅವರು ಇದನ್ನು ಮಾಡ್ಕೊಂಡು ಡಿಜಿಟಲ್ದೊಳಗೆ ಅವರು ಸಿಕ್ಕೊಂಡು ಕೂತ್ಬಿಟ್ರು. ಡಿಜಿಟಲ್ ಮೀಡಿಯಾದಿಂದಾಗಿ ಇವತ್ತು ಇವು ಎರಡೂ ಏನಂತೀವಿ ನಾವು, ರಾಜಕೀಯ ಒಂದು ಕಡೆ ದಿಗ್ಗಜರ ಕುಟುಂಬದ ಬಂದಂಥವ್ರು, ಇನ್ನೊಬ್ಬ ವ್ಯಕ್ತಿ ಇವರು ಸಿನಿ ರಂಗದಲ್ಲಿ ದಿಗ್ಗಜರಿಬ್ಬರು. ಹೀಗಾಗಿ ಇವರಿಬ್ಬರು ಇವತ್ತು ಸಿಗದ ಕಾರಣೀಕರ್ತರು ಯಾರಪ್ಪ ಅಂದ್ರೆ, ಇವರು ಅಪರಾಧ ಕಾರಣೀಕರ್ತರು ಯಾರು ಅಂದರೆ ಈ ಡಿಜಿಟಲ್ ಮೀಡಿಯಾ ಮೀಡಿಯಾ ಮೂಲಕ ಮಾತಾಡೋದು, ಏನೋ ಹೇಳ್ಕೊಳ್ಳೋದು, ಮಾಡೋದು, ಇವೆಲ್ಲವೂ ಇವತ್ತು ಗೌಪ್ಯವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿಬಿಟ್ಟದು. ಹೀಗಾಗಿ ಇವತ್ತು ಇದರಿಂದ ಡಿಜಿಟಲ್ ಮೀಡಿಯಾದಿಂದಾಗಿ ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗ್ಬೋದು. ಜೊತೆಗೆ ಇನ್ನೊಂದು ಇತ್ತೀಚೆಗೆ ಒಂದು ಟ್ರೆಂಡು ಸ್ಟಾರ್ಟ್ ಆಗ್ಯದ. ಇಲ್ಲಪ್ಪ, ನೀವು ಎಂಥ ದೊಡ್ಡ ವ್ಯಕ್ತಿಗಳಿದ್ದರೂ ಸಹಿತ ಕಾನೂನಿನ ಅಡಿಯಲ್ಲಿ ಸಿಕ್ಕೊಂಡ್ರಂದ್ರೆ ನಿಮಗೆ ಶಿಕ್ಷೆ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಫಿಕ್ಸ್ ಆದಂಗೆ ಆಗಿರ್ತದೆ ರೀ. ಯಾಕಂದರೆ ಮೊನ್ನೆ ನೋಡಿದ್ರೆ ನಾವು ದೇವೇಗೌಡರ ಮೊಮ್ಮಗಳ ಕಾಲದ ವಿಷಯದಲ್ಲಿ ಅವನು ಪ್ರಜ್ವಲನ ಪರಿಸ್ಥಿತಿ ಇತ್ತು. ಅವನು ತಪ್ಪಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಹೀಗಾಗಿ ಜೀವಾವಧಿ ಶಿಕ್ಷೆ ಆಯಿತು. ಇವ್ರದ್ದು ಪರಿಸ್ಥಿತಿ ಮೋಸ್ಟ್ ಪ್ರಾಬಬ್ಲಿ ಹಂಗೆ ಆಗ್ತದೆ ಅಂತ ಭಾಳಷ್ಟು ಜನ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಪ್ರಾಸಿಕ್ಯೂಷನ್ ಮಾಡಿದ ಗೌರ್ಮೆಂಟ್ ಪರವಾಗಿ ಮಾತಾಡಿದಂಥ ವಕೀಲರು ಅವರು ಚೆನ್ನಾಗಿ ವರ್ಕ್ ಮಾಡಿ ಆ ಕೇಸಿನ ಬಗ್ಗೆ ಕಾಳಜಿ ವಹಿಸಿ ನ್ಯಾಯ ಒದಗಿಸುವಲ್ಲೇ ಅದು ನ್ಯಾಯ ಅವ್ರು ದೊರೆಯುವಂಗೆ ಮಾಡೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಇವರು ಅಂತೇಳಿ. ಲೂಥ್ರಾ ಅವರಾಗಿರ್ಬೋದು, ಅದು ಇನ್ನೊಬ್ಬ ಪ್ರಸನ್ನ ಕುಮಾರ್ ಅವರಾಗಿರ್ಬೋದು. ಒಟ್ಟಾರೆಯಾಗಿ ಈ ಕೇಸ್ನಿಂದ ಏನಪ್ಪ ಅಂತಂದ್ರೆ ನಮ್ಮ ಜನಸಾಮಾನ್ಯ ಕಲಿಯುವಂಥದ್ದು ಏನಂದ್ರೆ, ಈ ದೇಶದಲ್ಲೇ ಈ ನಾಡಿನಲ್ಲೇ ನ್ಯಾಯಕ್ಕೆ ಬೆಲೆ ಐತಿ. ಇವತ್ತಿಲ್ಲ ನಾಳೆ ನಮ್ಮ ನ್ಯಾಯ ಸಿಗ್ತೈತಿ ಅನ್ನೋ ಭರವಸೆ ಇಲ್ಲದ. ಈ ನೆಲೆಯಲ್ಲಿ ನಾವು ಇದನ್ನು ಎರಡು ಕೇಸ್ಗಳನ್ನ ಅಭ್ಯಾಸ ಮಾಡಬೇಕಾಗಿದೆ. ಅದರಲ್ಲೂ ದರ್ಶನ್ ಜೊತೆಗೆ ಇನ್ನುಳಿದ 6 ಜನ ನಿಮಗೆ ಗೊತ್ತದ. ಮೊದಲನೇದಂತಿ ಪವಿತ್ರ ಗೌಡ ಅವ್ರ ಮೊದಲನೇ ಆರೋಪಿ,
ಎರಡನೇದಿಂದ ದರ್ಶನ್ ಅವರು, ಮೂರನೇದವರು ಜಗದೀಶ್ ಅಲಿಯಾಸ್ ಜಗ್ಗ ಆಟೋ ರಿಕ್ಷಾ ಡ್ರೈವರ್ 36. ಮುಂದೆ ಆರೋಪಿ ನಂಬರ್ 4 ಅನುಕುಮಾರ್ ಆಟೋ ಚಾಲಕ ಚಿತ್ರದುರ್ಗ, ಅವನು ಸಹಿತ ಕಾರಣಕರ್ತ. ಮುಂದೆ ಎಂ ಲಕ್ಷ್ಮಣ್ 54 ವರ್ಷ ಕಾರ್ ಚಾಲಕ. ಮುಂದೆ ಅವನು ದರ್ಶನ ಕಾರ್ ಹೊಡಿತಿರುವಂಥ ವ್ಯಕ್ತಿ ಚಾಲಕ ಇದ್ದಂಥವ್ರು. ಆಮೇಲೆ ಆರೋಪಿ ನಮ್ಮ ಏನಪ್ಪ ಆರ್ ನಾಗರಾಜ್ ಅವರು, 6ನೇದ್ದು ಆರ್ ನಾಗರಾಜ್ ಅವರು, ಇವರಿದ್ದಂಥವ್ರು ಅವರು ಕಾರ್ ಚಾಲಕರ. ಮುಂದೆ 7ನೇದವರು ಪ್ರದೂಷ್ ರಾವ್ ಅಂತೇಳಿ ದರ್ಶನ್ ಸ್ನೇಹಿತ ಉದ್ಯಮಿ, ಜಯಶ್ರೀ ರಸ್ತೆ, ಗಿರಿನಗರ, ಬೆಂಗಳೂರು. ಇವರು 6 ಜನ ಅವ್ರ ಜೊತೆಗೆ ಇವತ್ತು ಜಾಮೀನು ಕಳ್ಕೊಂಡು ಜೈಲಿನಲ್ಲಿ ಸೇರುವಂಥ ಪ್ರಸಂಗ ಬಂದುಬಿಟ್ಟದ. ಇನ್ನು ಜೈಲಿನಲ್ಲಂತೂ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಖಡಕ್ ವಾರ್ನಿಂಗ್ ಅದು ಸುಪ್ರೀಂ ಕೋರ್ಟ್ದು. ಅಲ್ಲಿ ಯಾರಿಗೂ ನೀವು ಏನೂ ಆಸ್ಪತ್ರೆ ಕೊಡೋಂಗಿಲ್ಲ. ಆರೋಪಿಗಳು ಎಷ್ಟೇ ಪ್ರಭಾವ ಇದ್ದರೂ ಸಹಿತ ಕಾನೂನಿಗಿಂತ ಏನು ದೊಡ್ಡವರಲ್ಲ. ಈ ತೀರ್ಪು ನ್ಯಾಯದಾನ ವ್ಯವಸ್ಥೆಗೆ ಒಂದು ಏನಪ್ಪ ಅಂತಂದ್ರೆ ಒಂದು ಬಲವಾದ ಸಂದೇಶ ಏನಪ್ಪ ಅಂತಂದ್ರೆ ಎಂಥ ಇದ್ರೂ ಸಹಿತ ನಿಮಗೆ ಶಿಕ್ಷೆ ಆಯ್ತಿಲ್ಲ ಈ ದೇಶದಲ್ಲಿ ತಪ್ಪು ಮಾಡಿದ್ರು ಅನ್ನೋದು ಕಾರಣಕ್ಕರ್ತ ನೀವಪ್ಪ ಅನ್ನೋಂಥ ಒಂದು ಮೆಸೇಜ್ ಹೋಗುವಂಥದ್ದು. ಅದಕ್ಕೆ ನೀವು ಆದಷ್ಟು ಏನಪ್ಪ ಅಂತಂದ್ರೆ ಅವ್ರನ್ನ ಫುಲ್ಲಾಗಿ ಖಡಕ್ಕಾಗಿ ಹೆಂಗಪ್ಪ ಅಂತಂದ್ರೆ ಒಬ್ಬ ಕೈದಿಯಾಗಿ ನೋಡುವಂಥ ವಾತಾವರಣ ಸೃಷ್ಟಿ ಮಾಡಿರಿ ಅನ್ನುವಂಥ ಮಾತನ್ನು ನಮ್ಮ ಮುಖ್ಯ ನ್ಯಾಯಾಧೀಶರು ಇಬ್ಬರು ಹೇಳಿದಾರೆ. ಹೀಗಾಗಿ ಅಲ್ಲಿ ಜೈಲಿನಲ್ಲೂ ಸಹಿತ ಅವ್ರಿಗೆ ನಿಜವಾದ ಜೈಲು ಹೇಗಿರ್ತದೆ, ಅದು ಬದುಕು ಹೇಗಿರ್ತದೆ, ಅವ್ರಿಗೆ ಇವತ್ತು ಒಂದು ಕಲಿಸುವಂಥ ಪ್ರಯತ್ನ ಇಲ್ಲಿ ಆಗ್ಬೋದು ಅಂತ. ಯಾಕಂತಂದ್ರೆ ಇಲ್ಲಿವರೆಗೆ ಏನೋ ಒಂದು ಭ್ರಮೆ ಮತ್ತು ದುಡ್ಡಿದ್ದವರೆಲ್ಲರೂ ಈ ಭ್ರಮೆಯನ್ನು ಬಿಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಘಟನೆ ಏನಪ್ಪ ಅಂತಂದ್ರೆ ಎಚ್ಚರಿಕೆ ಕೊಡುವಂಥದ್ದು ಅಂತೇಳಿ. ಯಾಕಂದರೆ ಇವತ್ತು ಅನೇಕ ನಮ್ಮಲ್ಲಿ ಗುಂಡಾಗಿರಿ ಆಗಿರ್ಬೋದು, ಮತ್ತೇನಕ್ಕೂ ಆಗಿರ್ಬೋದು, ಇಲ್ಲಿ ಜಗಳಕ್ಕಾಗಿರ್ಬೋದು, ಮತ್ತೇನೋ ಕಾರಣಗಳಿಗಾಗಿ ಇಲ್ಲಿ ನಡೀತಾ ಇರ್ತಾವೆ ಗೊಂದಲಗಳು. ಒಂದಿಷ್ಟು ದುಡ್ಡು ಇದ್ದಂಥವ್ರಿಗೆ ನಾವು ದಾಟ್ಕೊಂಡು ಬರ್ತೀವಪ್ಪ, ಮತ್ತು ದಾಟ್ಕೊಂಡು ಹೋಗಿದ್ವಿ ಏನು ಸುಳ್ಳಲ್ಲ, ಆಗಿದ್ದಾವೆ ಸಾಕಷ್ಟು. ಆದರೆ ಅದರಲ್ಲೂ ಈ ಘಟನೆ ಆದ ನಂತರ ಒಂದಿಷ್ಟು ನ್ಯಾಯಾಂಗದ ಬಗ್ಗೆ, ನ್ಯಾಯ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಜನರಲ್ಲಿ ಮೂಡಲಿಕ್ಕೆ ಶುರುವಾಗಿದೆ ಅನ್ನೋದು ಅಷ್ಟೇ ಸತ್ಯದ. ಬಟ್ ನಮ್ಮ ದರ್ಶನ ಅಭಿಮಾನಿಗಳ ಪಾಲಿಗೆ ಮಾತ್ರ ಒಂದಿಷ್ಟು ನೋವನ್ನು ಕೊಡುವಂಥದ್ದು, ಅವ್ರು ಇರಬೇಕಾಗಿತ್ತಪ್ಪ, ಇನ್ನಷ್ಟು ಫಿಲ್ಮ್ಗಳು ಮಾಡಬೇಕಾಗಿತ್ತು ಅನ್ನೋಂಥದ್ದು ಎಲ್ಲ ಅಭಿಮಾನಿಗಳ ಹಂಬಲ. ಆದರೆ ಅವ್ರು ಮಾಡಿದಂಥ ಕರ್ಮದಿಂದಾಗೆ ಇವತ್ತು ದರ್ಶನ್ ಅವರು ಅನಿವಾರ್ಯವಾಗಿ ಇಷ್ಟೆಲ್ಲ ಅಭಿಮಾನಿಗಳಿಗೆ ನೋವನ್ನು ಕೊಡುವಂಥ ಘಟನೆ ಆಗಿಬಿಡ್ತು ಅಂತೇಳಿ. ಯಾಕಂದ್ರೆ ನ್ಯಾಯ ಇಲ್ಲಿ ನಿರ್ಧಾರ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಇಲ್ಲಿಯ ನ್ಯಾಯದ ಒಂದು ಮೂಲ ಸೂತ್ರ. ಅದನ್ನು ನಾವು ತಪ್ಪಿಸಲಿಕ್ಕೆ ಹೊರಟ್ರೆ ಇದು ಅನ್ಯಾಯವನ್ನು ಉಳಿಸ್ಕೊಂಡಂಗೆ ಆಗ್ತದೆ ಅನ್ನೋದು ಅಷ್ಟ ಮೆಸೇಜ್ ಹೋಗೋದ್ರಿಂದಾಗಿ ಇವತ್ತು ದರ್ಶನ ಅಭಿಮಾನಿಗಳು ಸಹ ಸಾಧ್ಯಷ್ಟ ಈ ಒಂದು ವಿಷಯವನ್ನು ಏನಪ್ಪ ಅಂದ್ರೆ ಗಟ್ಟಿ ಮನಸ್ಸಿನ ಸ್ವೀಕಾರ ಮಾಡುವಂಥ ಮನಸ್ಸು ಮಾಡ್ತಾಯಿದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. ಏನೋ ಇರಲಿ, ದರ್ಶನ್ ಅವರಂತೆ ಜೈಲು ಪಾಲಾದರು, ಜೊತೆ ಪವಿತ್ರ ಅವರು ಇನ್ನುಳಿದ 5 ಜನರು ಜೈಲು ಪಾಲಾಗಿದ್ದರಿಂದಾಗಿ ಈ ಒಂದು ನಮ್ಮ ದರ್ಶನ್ ಅವರ ಕುರಿತಾಗಿ ಏನಾಗೋದಪ್ಪ ಅಂತಂದ್ರೆ ಈಗ ಒಂದು ನಿರ್ಧಾರ ಏನಾಗ್ತದೆ, ಪ್ರಾಸಿಕ್ಯೂಷನ್ ಎಷ್ಟು ಮುಗಿತದೆ ಮತ್ತು ಆರ್ಗ್ಯುಮೆಂಟ್ ಎಷ್ಟು ಜಲ್ದಿ ಮುಗಿದಾಗ ಇಲ್ಲಿ ನ್ಯಾಯಾಧೀಶರಿಗೆ ಜಡ್ಜ್ಮೆಂಟ್ ತೊಗೊಳ್ಳಿಕ್ಕೆ ಒಂದು ಹಾದಿ ಆಗ್ತದೆ. ಇರಲಿ, ಏನೋ ಆಗಿರೋ ಒಟ್ಟಾರೆಯಾಗಿ ದರ್ಶನ್ ಪವಿತ್ರ ಜೈಲಿಗೆ ಹೋದಿದ್ದು ಇದೊಂದು ನಮ್ಮ ಮೇಲ್ಪದರಿನ ಏನು ಶ್ರೀಮಂತ ಜನ ವರ್ಗದವ್ರು ಇದ್ದಾರೆ ಅವ್ರ ಮಕ್ಕಳಿಗೆಲ್ಲ ಇದೊಂದು ಏನಪ್ಪ ಅಂದ್ರೆ ತಾಕೀತು ಮಾಡಿದಂಗೆ, ನೀವು ಏನು ತಪ್ಪು ಮಾಡಿರಪ್ಪ ಅಂದ್ರೆ ದರ್ಶನ ಬಿಟ್ಟಿಲ್ಲ, ಮುಂದೆ ಪವಿತ್ರ ಗೌಡನ ಬಿಟ್ಟಿಲ್ಲ, ಮತ್ತು ನಿಮ್ಮನ್ನು ಬಿಡ್ತಾರೇನಪ್ಪ ನ್ಯಾಯಾಂಗ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಹಿಂಗೆ ಕಂಟಿನ್ಯೂ ಆಗಿರಲಿ ಅಂತ ಹೇಳ್ತಾ, ದರ್ಶನ್ ಮಾಡಿದ ತಪ್ಪಿಗೆ ಇದು ಶಿಕ್ಷೆ ಆಗಬೇಕಾಗಿದ್ದನ್ನು ಇದ್ರ ಬಗ್ಗೆ ಇದ್ರ ವಿರೋಧವಾಗಿ ಸ್ಟ್ರೈಕ್ ಮಾಡೋದು ಅಥವಾ ಮತ್ತೇನು ಮಾಡೋದು ಒಂದು ಕೆಟ್ಟ ಮೆಸೇಜನ್ನು ಸಮಾಜ ಕೊಟ್ಟಂಗೆ ಆಗ್ತದೆ. ಅದಾಗದ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಶಿಕ್ಷೆ ಆದ್ಮೇಲೆ ಹೊರಗೆ ಬರಲಿ ಅನ್ನೋಂಥ ಮನೋವೃತ್ತಿಯನ್ನು ಎಲ್ಲರೂ ಬೆಳೆಸಬೇಕಾಗಿದೆ. ಅದು ಆಗ್ತದೆ ಅಂತ ತಿಳ್ಕೊಂಡು ಏನೋ ಅಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ 5 ಜನ ಜೈಲು ಸೇರಿದ್ದಂತೆ ಈಗ ತುರ್ತು ಡೆವಲಪ್ಮೆಂಟ್ ಮುಂದಿನ ಆಗ್ತದೆ ನೋಡೋಣ. ಯಾಕಂತಂದ್ರೆ ಯಾವುದಾದ್ರೂ ಇದರ ಸತ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ಜನರಲ್ಲಿ ಏನೂ ಡೆವಲಪ್ಮೆಂಟ್ ಆಗ್ಬೋದು. ಬಟ್ ಇದರಿಂದಾಗಿ ನಮ್ಮ ದರ್ಶನ್ ಅವ್ರಿಗೆ ಏನಪ್ಪ ಅಂತಂದ್ರೆ ಏಕಾಏಕಿ ಹಿಂಬಡಿದಂಗೆ ಆಗ್ಯದ, ಒಂದು ಸ್ವಲ್ಪ ನೋವಾಗ್ಯದ. ಇನ್ನು ಅನಿವಾರ್ಯ ಮಾಡಿ ತಪ್ಪಿ ಉಳ್ಲೇಬೇಕು ಶಿಕ್ಷೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.